ಒಂದು ಕೆಲವೊಂದಷ್ಟು ವಿಚಾರಗಳು ಪ್ರಕಟಕ್ಕೆ ಬರೋಂಥ ಒಂದು ಸಂದರ್ಭಗಳು ಈಗ ಅನ್ನೋ ಥರದಲ್ಲಿ ಆ ಥರ. ಸೊ ಮಧ್ಯದಲ್ಲಿ ಎಷ್ಟೋ ಒಂದು ವರ್ಷದಿಂದ ಆಚರಣೆಗಳಿಲ್ಲ. ಸೊ ಈಗ ಸುಮಾರು ಜನ ಚರ್ಚೆ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ನಾನು ಎಷ್ಟು ಹೇಳ್ತೀನಿ ಎಷ್ಟು ಬಿಡ್ತೀನಿ ಅನ್ನೋದು ಸೆಕೆಂಡ್ರಿ. ಬಟ್ ಈಗ ವಾಪಸ್ ಬೆಮ್ಮೆರ ಬಗ್ಗೆ ಮಾತಾಡ್ತಿದಾರಲ್ಲ ಅದೇ ಖುಷಿ ನನಗೆ. ಸಿನಿಮಾದಲ್ಲಿ ಬೆರ್ಮೆ ಅನ್ನುವಂಥದ್ದು ಪಾತ್ರ, ಅದು ಏನು ಎತ್ತ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕೆ ಹೊರತು ಸೊ ಆ ಎಲ್ಲ ಕನೆಕ್ಷನ್ ನಾನೇನು ಕೊಡಕ್ ಹೋಗಲ್ಲ. ಅದೇ ಸಿನಿಮಾದಲ್ಲಿ ಎಷ್ಟು ಬರುತ್ತೆ ಏನ್ ಕತೆ ಅವ್ರು ರಿಲೇಟ್ ಮಾಡ್ಕೊಳ್ಳಿ ಅದನ್ನ ಅಂತ ಹೇಳ್ಕೊಳ್ತೀನಿ ನಾನು. ಅಲ್ಲ, ಪರಶುರಾಮನಿಗೆ ಮತ್ತೆ ಬೆರ್ಮರಿಗೆ ಏನಾದ್ರು ಇಲ್ಲ ಅಂದ್ರೆ ನಿಮ್ಗೆ ವಿಷ್ಣು ಇವನು ಶಿವ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ, ಹಂಗೇನಿಲ್ಲ. ಅಂದ್ರೆ ಎರಡೂ ಇದಿದೆ ನಮ್ಮಲ್ಲಿ, ಎರಡು ವಿಚಾರಗಳನ್ನ ಹೇಳ್ತಾರೆ. ಎರಡರಲ್ಲೂ ಇರುವಂತ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿ. ಪರಶುರಾಮದ ಸೃಷ್ಟಿ ಬಗ್ಗೆನೂ ನಮಗೊಂದಷ್ಟು ಗೌರವ ಮತ್ತೆ ಅಲ್ಲೊಂದಷ್ಟು ಇರುವಂತ ನಂಬಿಕೆಗಳು ಅವೆಲ್ಲವನ್ನ ನಾವು ನಂಬುವಂತವ್ರು, ಅದನ್ನು ತುಂಬಾ ಅಭಿಮಾನದಿಂದ ನೋಡುವಂತವ್ರು. ಬೆಮ್ಮೆರ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ನೋಡಿದಾಗಲೂ ತುಂಬಾ ಭಕ್ತಿಯಿಂದ ಎಲ್ಲವನ್ನು ನೋಡುವಂತವ್ರೆ. ಸೊ ಈ ಎರಡು ಎಲ್ಲ ಯಾವತ್ತೂ ಇರುತ್ತಲ್ವಾ ನಿಮ್ಗೆ. ಅಂದ್ರೆ ನಮ್ಮಲ್ಲಿ ವೈಷ್ಣವರು ಶೈವರದ್ದು ಅನ್ನುವಂತಹ ಚರ್ಚೆಗಳೇ ನಾವು ಕೇಳಿದೀವಿ. ಸೊ ಇವತ್ತಿಗೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಚರ್ಚೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ವಾದ ವಿವಾದಗಳು ಚರ್ಚೆಗಳು ಇದ್ದೇ ಇರುತ್ತೆ. ಸೊ ಸಿನಿಮಾದಲ್ಲೇ ನೋಡ್ಬೇಕು ನೀವು ನಾವು ಯಾವ ತರ ಹೇಳಕೊಟ್ಟಿದೀವಿ, ಏನ್ ಹೇಳಕೊಟ್ಟಿದೀವಿ ಅನ್ನೋದು. ಇಲ್ಲಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಬೆರ್ಮರ್ ಬರುವಂತದ್ದು ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಏನು ಅಂತಂದ್ರೆ ರಾಜ ಜೊತೆಗೆ ವ್ಯಾಪಾರ ವ್ಯವಹಾರ ವಹಿವಾಟು, ಅಲ್ಲಿ ಬರುವಂತ ತಿಕ್ಕಾಟಗಳು ಅದೆಲ್ಲ ಅಂದ್ರೆ ಎಲ್ಲೋ ಕಡೆ ಕದಂಬರ ಕಾಲದ್ದು ಅಥವಾ ಅದ್ರ ಹಿಂದಿಂದು ಅದು ಅದ್ರ ಛಾಯೆ ಇದೆ ಅನ್ನುವಂಥದ್ದು. ಅದ್ರ ಬಗ್ಗೆ ಕದಂಬರ ಬಗ್ಗೆ ಅಲ್ಲ, ಕದಂಬರ ಕಾಲಘಟ್ಟ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು. ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹೇಳಬೇಕು, ನಾನು ತುಂಬಾ ಮನಸ್ಸಲ್ಲಿ ಅಂದ್ಕೊಂಡ್ ಬಂದಿದ್ದೀನಿ. ನಿಮ್ಮ ಮನಸ್ಥಿತಿ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ. ಯಾಕಂದ್ರೆ ನೀವು ನೋಡ್ಲಿಕ್ಕೆ ಹಿಂಗ ಅನಿಸ್ತೀರಿ, ತುಂಬಾ ಭಾವುಕರು. ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತೀರಿ ನಾನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ಬಿಡ್ಬೋದು. ನನಗೆ ಮತ್ ಅಗೈನ್ ನಿಮ್ಮ ಹಳೆಯ ಸಿನಿಮಾ ಜೊತೆಗೆ ಅದನ್ನ ನಾನು ಕಂಪೇರ್ ಮಾಡ್ತೀನಿ. ಬಂದಂತ ಅವಘಡಗಳು ಒಂದೆರಡಲ್ಲ ಸರ್. ಆ ಸಂದರ್ಭದಲ್ಲಿ ನಾನು ಸುದ್ದಿ ಗಿದ್ದಿ ಅದು ಬೇರೆ ವಿಚಾರ, ಅದು ಬಟ್ ನಾನು ಯೋಚನೆ ಮಾಡ್ತಿದ್ದೆ ಇದನ್ನ ರಿಷಬ್ ಯಾವ ರೀತಿ ಯೋಚನೆ ಮಾಡ್ತಿರ್ಬೋದು ಅಂತ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನನಗನ್ಸಿದ್ದು ಏನ್ ಗೊತ್ತಾ, ನೀವು ನಿಮ್ಮ ಸಂಗಡಿಗರು ಜೈಲಲ್ಲಿ ಇರ್ತೀರಿ, ರಾತ್ರಿ ನೀವು ಮಲಗಿರ್ತೀರಿ, ಮಲದಾಗ ಝಲ್ 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 ಸೌಂಡ್ ಬರ್ತಾ ಶುರು ಆಗುತ್ತೆ. ಆಮೇಲೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಅದಾಗ್ತಿದಂಗೆ ನೀವು ಎದ್ದು ಬರ್ತೀರಿ, ಎದ್ದು ಬಂದು ಕಂಬಿ ಹಿಡ್ಕೊಂಡು ನೋಡ್ತೀರಿ, ಕಣ್ಣು ಅಗಲಿಸ್ಕೊಂಡು. ಅಲ್ಲಿ ಎದುರುಗಡೆ ದೈವ ಇದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ದೈವ ಸದ್ ಮಾಡ್ತಾ ಇದೆ, ನೀವು ನೋಡ್ತಾ ಇದ್ರಿ. ಕೊನೆಗೆ ಒಂದ್ಸರಿ ದೈವ ತಿರುಗಿ ನೋಡಿದಾಗ ಅದು ಗೊತ್ತಾಗದೆ, ಅಲ್ಲಿ ರಕ್ತ, ಅಲ್ಲಿ ಕಣ್ಣೀರು, ದೈವ ಅಳ್ತಾ ಇದೆ. ದೈವದ ರೋದನ ಯಾವಾಗ ಅಲ್ಲಿ ಗುರುವ ಸತ್ತಾಗ ದೈವದ ರೋದನ ಆಯ್ತಲ್ಲ, ಡ್ಯಾಮ್ ಶೋರ್ ರಿಷಬ್, ನಿಜಕ್ಕೂ ಹೇಳ್ತೀನಿ ನಿಮ್ಮವ್ರು ಹೋದಂತ ಸಂದರ್ಭದಲ್ಲೂ ಕೂಡ ನಿಮಗೆ ಹಂಗೆ ಅನ್ಸಿದೆ ಅಂತ. ಅಂದ್ರೆ ರಾಕೇಶನ್ನ ಕಳ್ಕೊಂಡಿದ್ದು ಒಂದು ಬಿಗ್ಗೆಸ್ಟ್ ಲಾಸ್ ನಮ್ಗೆ. ಆಮೇಲೆ ಅವನದೆಲ್ಲ ಪೋರ್ಷನ್ಗಳನ್ನ ಮುಗಿಸಿದ್ದ, ಅವ್ನು ಮೇಜರ್ ಪೋರ್ಷನ್ಗಳನ್ನ ಮುಗಿಸಿದ್ದ, ಡಬ್ಬಿಂಗ್ ಮಾಡಿದ್ದ. ಅವ್ನು ನಮ್ದು ಶೂಟಿಂಗ್ ಲಾಸ್ಟ್ ಶಾಟ್ ಮುಗಿಸ್ಕೊಂಡು ಹೋಗಿನೇ ಒಂದು 25-30 ದಿವಸ ಆಗ್ಬಿಟ್ಟಿತ್ತು. ಸೊ ಆ ಟೈಮ್ ಲೈನಲ್ಲಿ ಒಂದಷ್ಟು ನರೇಟಿವ್ ಸೆಟ್ ಆಗ್ಬಿಡ್ತು. ಸೊ ಸ್ಪಾಟಲ್ಲಿ ಯಾವತ್ತೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಎಲ್ಲವೂ ನಡೆದಿರೋದು ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುವಂಥದ್ದು ವಿಚಾರಗಳೇ ಬಿಟ್ರೆ. ಸೊ ಆವಾಗ ನಮ್ಗೆ ಆ ರಿಸ್ಕ್ಗಳಿತ್ತು. ಬಟ್ ಆವಾಗ ನಮ್ಮನ್ನು ಲಿಟ್ರಲಿ, ನಾನು ಅದನ್ನೇ ಮೊನ್ನೆ ಹೇಳಿದ್ದು, ನಮ್ಮನ್ನ ದೈವ ಹೆಂಗೆ ಬೆನ್ನಿಗೆ ನಿಂತು ನಮ್ಮನ್ನ ಕಾಪಾಡ್ಕೊಂಡು ಬಂದಿದೆ ಅಂತಂದ್ರೆ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾವುದೂ ಕೂಡ ಕೈ ಮೀರಿ ಹೋಗುವಂತ ಸಂದರ್ಭಗಳು ಬರಲಿಲ್ಲ. ಎಂಥದ್ದೇ ಸಿಚುವೇಶನ್ ಬಂದ್ರು ಅಲ್ಲಿ ನಮ್ಗೇನೋ ಒಂದು ಪ್ರೊಟೆಕ್ಷನ್ ಇತ್ತು ಅನ್ನೋ ಥರದ್ದು ಫೀಲ್. ಬಟ್ ಹೊರಗಡೆ ಇಂಥದ್ದೆಲ್ಲ ಆದಾಗ ಒಂದು ಇರುತ್ತೆ ಥಾಟ್, ಓಕೆ ಇದು ಹಿಂಗೆ, ಅವ್ರು ಕೆಲಸ ಮಾಡೋದವ್ರಿಗೂ ಭಯ ಶುರು ಆಗ್ಬಿಡ್ಬೋದು, ಡೌಟ್ ಶುರು ಆಗ್ಬಿಡ್ಬೋದು ಅವ್ರಿಗೆ. ಮೀಡಿಯಾದಲ್ಲಿ ಬರ್ತಿರೋ ಸರಿ ಹೌದಿರ್ಬೋದು ಅನ್ನೋ ಥರದಲ್ಲಿ. और वो जो लाल वाला बटन है उसमें भूकंप लेके आओ या फिर भूचाल, मुझे नहीं पता, बस क्लिक हो जाना चाहिए. खत्म, बाय बाय, टाटा, गुड बाय, गया.